ಪಟ್ಟಣದ ಪುರಸಭೆಯಲ್ಲಿ ಹೊಸ ಕಟ್ಟಡ ನಿರ್ಮಾಣವಾಗಿದ್ದು, ಆ ಕಟ್ಟಡಕ್ಕೆ ಏಕಾಏಕಿ ಯಾವುದೇ ಸದಸ್ಯರ ಮಂಡಳಿಯಲ್ಲಿ ಕೂಡ ಚರ್ಚಿಸದೆ ಇವರಷ್ಟ ಬಂದ ಹಾಗೆ ಮನಬಂದಂತೆ ಶಾಸಕ ಡಿ ರವಿಶಂಕರ್ ರವರ ಕಚೇರಿಯಾಗಿ ಇಂದು ಉದ್ಘಾಟನೆಯನ್ನು ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ರುದ್ರೇಶ್ ವಿರೋಧ ವ್ಯಕ್ತಪಡಿಸಿದರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದನ್ನು ಉದ್ಘಾಟನೆಯನ್ನು ಮಾಡದಂತೆ ತಡೆಹಿಡಿಯಬೇಕು ಹಾಗೂ ಈಗಾಗಲೇ ಕ್ಯಾರ್ ನಗರದ ಶಾಸಕರ ಕಚೇರಿ ಲೋಕೋಪಯೋಗಿ ಕಚೇರಿಯಲ್ಲಿದೆ. ಅದರಲ್ಲೂ ಪುರಸಭೆ ಕಚೇರಿಗೂ ಅಲ್ಲಿಗೂ ಕೇವಲ 200 ಮೀಟರ್ ಅಷ್ಟೇ ಅಂತರದಲ್ಲಿದೆ. ಇನ್ನೊಂದು ಕಚೇರಿಯ ಅವಶ್ಯಕತೆ ಇಲ್ಲ. ಪುರಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರು ಅವಧಿ ಮುಗಿಯೋಕೆ ಬಂದಿರುವುದರಿಂದ ಪುರಸಭೆಯಲ್ಲಿ ಬಂದು ಕುಳಿತುಕೊಳ್ಳಲು ಜೊತೆಗೆ ಎಂದಿನಂತೆ ಅಲ್ಲೇ ಅಧಿಕಾರವನ್ನು ಅಲ್ಲಿಂದ ನಡೆಸೋಕೆ ಮಾಡುತ್ತಿರುವುದು, ಈ ಎಲ್ಲಾ ಅಧಿಕಾರವನ್ನ ಇವರುಗಳೇ ಸರ್ವಾಧಿಕಾರಿಯಂತೆ ನಡೆಸುತ್ತಿರುವುದು ಸರಿಯಲ್ಲ. ಇದನ್ನ ಈ ಕೂಡಲೇ ತಡೆಹಿಡಿದು ರದ್ದುಗೊಳಿಸಬೇಕು, ಕಾನೂನು ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಪುರಸಭೆಯಲ್ಲಿ ಹೊಸ ಒಂದು ಕಟ್ಟಡವನ್ನ ಶಾಸಕರ ಕೊಠಡಿ ಕಚೇರಿಯನ್ನಾಗಿ ಮಾಡ್ತಾ ಇರೋದು ಖಂಡಿಸಿ ಇವತ್ತು ಇಲ್ಲೇ ಪುರಸಭೆಗೂ ಮತ್ತು ಲೋಕೋಪಯೋಗಿ ಇಲಾಖೆಯಲ್ಲೂ ಕೂಡ ಅವರ ಒಂದು ಕಚೇರಿ ಇದೆ. ಅಲ್ಲಿಗೂ ಇಲ್ಲೂ ಕೇವಲ 200 ಮೀಟರ್ ಕೂಡ ಆಗೋದಿಲ್ಲ. ಅಂತದ್ರದಲ್ಲಿ 200 ಮೀಟರ್ ಒಳಗಡೆ 2 ಕಚೇರಿ ಅಗತ್ಯ ಇದೆಯಾ? KR ನಗರದಲ್ಲಿ 2 ಶಾಸಕರಿಲ್ಲ, ಒಬ್ಬರೇ ಶಾಸಕರು ಇರೋದು. ಹಾಗಾಗಿ ಅವ್ರಿಗೆ ಒಂದೇ ಕಚೇರಿ ಸಾಕು. ಒಂದ್ ವೇಳೆ ಇನ್ನೊಂದು ಕಚೇರಿ ಬೇಕು ಅನ್ನೋದಾದ್ರೆ ಅವ್ರು ಸಾಲಿಗ್ರಾಮದಲ್ಲಿ ಮಾಡ್ಲಿ. ಈ ಕಚೇರಿಯ ಉದ್ದೇಶ ಏನಂದ್ರೆ, ನನ್ನ ಪ್ರಕಾರ ಇಲ್ಲಿ ಇರುವಂತ ಕಾಂಗ್ರೆಸ್ನ ಸದಸ್ಯರುಗಳು, ಪುರಸಭೆಯಲ್ಲಿರುವಂತ ಸದಸ್ಯರುಗಳು ಅವರ ಅವಧಿ ಇನ್ನೇನು ಜನವರಿ 5ಕ್ಕೆ ಮುಕ್ತಾಯ ಆಗುತ್ತೆ. ಅದಾದ್ಮೇಲೂ ಕೂತ್ಕೊಂಡು ಇಲ್ಲಿ ಅವರ ದಿನನಿತ್ಯ ಅವರ ವ್ಯವಹಾರಗಳು ಏನ್ ನಡೀತಾ ಇತ್ತು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅಂತ ಮಾಡ್ತಾ ಇರೋಂತ ಈ ಒಂದು ಶಾಸಕರ ಹೆಸರಿನಲ್ಲಿ ಉದ್ಘಾಟನೆ ಮಾಡ್ಕೋತಾ ಇದ್ದಾರೆ. ಇದು ಸರಿಯಲ್ಲ. ಇನ್ನೂ ಕೂಡ ನಮ್ಮ KR ನಗರದಲ್ಲಿ ಹಲವಾರು ಇಲಾಖೆಗಳು ಖಾಸಗಿ ಜಾಗದಲ್ಲಿ ಬಾಡಿಗೆಗಿದ್ದಾರೆ. ಅಂತ ಇಲಾಖೆಗಳನ್ನ ಇಲ್ಲಿಗೆ ವರ್ಗಾವಣೆ ಮಾಡ್ಲಿ. ಇಲ್ಲ ಅಂದ್ರೆ ಇದೇ ಪುರಸಭೆಗೆ ನಿಜಕ್ಕೂ ಕೊಠಡಿ ಅಗತ್ಯ ಇದೆ, ಇವರೇ ಅದನ್ನ ಉಪಯೋಗಿಸ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀನಿ. ಈಗಿನ ಚೀಫ್ ಆಫೀಸರ್ ಕೂಡ ನಾನು ಹೇಳಿದೆ, ಬಟ್ ಆದ್ರೆ ಸರ್ವಾಧಿಕಾರ ಈಗ ಕಾಂಗ್ರೆಸ್ ಅವ್ರದ್ದು ಇರೋದ್ರಿಂದ ಮತ್ತೆ MLA ಮುಖ್ಯಮಂತ್ರಿಗಳು ಇವ್ರು ಇರೋದ್ರಿಂದ ಪಾಪ ಅವ್ರು ಏನ್ ಮಾಡಕ್ ಸಾಧ್ಯ ಇಲ್ಲ ಅಂತ ಗೊತ್ತು. ಆದ್ರೂ ನಾನು ಕಾನೂನು ಹೋರಾಟ ಮಾಡಿ ಇದನ್ನ ನಾನು ಕ್ಲೋಸ್ ಮಾಡಿಸ್ಬೇಕು ಅಂತ ಹೋರಾಟ ಮಾಡೇ ಮಾಡ್ತೀನಿ. ಮುಖ್ಯವಾಗಿ ನಾನು ಹೇಳೋದಿಷ್ಟೇ, ಇವರು ಯಾವುದೇ ಪುರಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲೂ ಕೂಡ ಇದನ್ನ ಚರ್ಚಿಸದೆ, ಇದನ್ನ ನಿರ್ಣಯ ಕೂಡ ಕೈಗೊಳ್ಳದೆ ಇವರೇ ಇಷ್ಟ ಬಂದ ಹಾಗೆ ಮಾಡ್ತಾರೋ ಸರಿಯಲ್ಲ. ಇವರೇ ಪುರಸಭೆಯ ಸರ್ವ ಅಧಿಕಾರಿಗಳಾಗಕ್ ಸಾಧ್ಯನೇ ಇಲ್ಲ. ಕಾನೂನು ಚೌಕಟ್ಟಿಯೊಳಗೆ ಕೂಡ ಇವ್ರು ಮಾಡ್ಬೇಕೇ ಹೊರತು ಇವ್ರು ಇಷ್ಟ ಬಂದ ಮಾಡಾಗಿಲ್ಲ. ಈ ಕೂಡಲೇ ಇದನ್ನ ತಡೆ ಹಿಡಿಬೇಕು. ಜಿಲ್ಲಾಧಿಕಾರಿ ಮತ್ತೆ ಉಪವಿಭಾಗ